ಆದರ್ಶ ಆಸ್ಪತ್ರೆ, ಆದರ್ಶ ಚಾರಿಟೇಬಲ್ ಟ್ರಸ್ಟ್ನ ಅಂಗಸಂಸ್ಥೆ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಪದವಿ ಪ್ರದಾನ ಹಾಗೂ ವಾರ್ಷಿಕೋತ್ಸವ ಸಮಾರಂಭ ಅಲೆಊರಿನ ಆದರ್ಶ ಕಾಲೇಜಿನ ಆವರಣದಲ್ಲಿ ನಡೆಯಿತು. ನರ್ಸಿಂಗ್ನ 37, ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಪ್ಯಾರಾಮೆಡಿಕಲ್ ಸೈನ್ಸ್ನ 37 ಸಹಿತ ಒಟ್ಟು 74 ವಿದ್ಯಾರ್ಥಿಗಳಿಗೆ ಮೂಡುಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪದವಿ ಪ್ರದಾನವನ್ನು ಮಾಡಿದರು. ಬಳಿಕ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ, ರೋಗಿಗಳ ಆರೈಕೆ, ವೈದ್ಯಕೀಯ ನೆರವು ಮತ್ತು ಆರೋಗ್ಯ ಸೇವೆ ಮಾಡುವ ನರ್ಸಿಂಗ್ ಇದೊಂದು ಕೇವಲ ಉದ್ಯೋಗವಲ್ಲ, ಇದು ಮಾನವ ಸೇವೆಯ ಶ್ರೇಷ್ಠ ಕಾರ್ಯ. ರೋಗಿಗಳ ಆರೈಕೆಗೆ ಕರುಣೆ, ಸಹನೆ, ಸಹಾನುಭೂತಿ ಅತಿ ಅಗತ್ಯವಾಗಿದ್ದು ಇಂತಹ ತಾಯಿಯ ಮಮತೆ ದಾದಿಯರಲ್ಲಿರುತ್ತದೆ ಎಂದು ಹೇಳಿದರು. ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ, ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಕಾಣುವುದಕ್ಕೆ ಡಾಕ್ಟರ್ GS ಚಂದ್ರಶೇಖರ್ ಸೂಕ್ತ ಉದಾಹರಣೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಇನ್ನೊಬ್ಬನ ಜೀವ ಉಳಿಸುವ ಮಹಾನ್ ಕಾರ್ಯವಾಗಿದೆ ಎಂದು ಹೇಳಿದರು. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ ಶುಭವನ್ನು ಹಾರೈಸಿದರು. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಹಾಗೂ ಆದರ್ಶ ಸಮೂಹ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ GS ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿದರು. ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಟ್ರಸ್ಟಿ GS ಪ್ರಕಾಶ್, ಆದರ್ಶ ಆಸ್ಪತ್ರೆಯ CEO, ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಉಪಾಧ್ಯಕ್ಷೆ ವಿಮಲಾ ಚಂದ್ರಶೇಖರ್, ಆಸ್ಪತ್ರೆಯ ನಿರ್ದೇಶಕ ಹಾಗೂ ಹೃದ್ರೋಗ ತಜ್ಞ ಡಾಕ್ಟರ್ ಸುಹಾಸ್ GC, ಆದರ್ಶ ಇನ್ಸ್ಟಿಟ್ಯೂಷನ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ನ ಪ್ರಿನ್ಸಿಪಾಲ್ ಪ್ರೊಫೆಸರ್ ರವಿಕುಮಾರ್ TN ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇದು ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಕೆಲಸದಿಂದ ಈ ಜನ್ಮದಲ್ಲಿ ನಮಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ ಅಂತ ನಾನು ನೆನೆಸ್ಕೊಂಡು ಬಂದವ. ನಾನು ಇವತ್ತು ಗ್ರ್ಯಾಜುಯೇಷನ್ ಪಡೆಯುವಂಥ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಕೇವಲ ಈ ಪ್ರೊಫೆಷನ್ ನಾವು ಸಿಲೆಕ್ಟ್ ಮಾಡಿದರೆ ಸಾಲದು. ಈ ಪ್ರೊಫೆಷನ್ನ ಮುಂದೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಜವಾಬ್ದಾರಿಯನ್ನು ಮಾಡಿಕೊಂಡು ಅದರ ಅನುಭವ, ಅದರ ಸುಖವನ್ನು ನಾವು ಪಡೆದು ಸಾರ್ಥಕರಾಗಬೇಕು. ಅದರಿಂದ ಎಂದೂ ವಿಮುಖರಾಗಬಾರ್ದು. ಅದರಿಂದ ಆ ಕ್ಷೇತ್ರದಿಂದ ಎಂದೂ ನಾವು ಪಲಾಯನವಾಗಬಾರ್ದು. ಆ ಕ್ಷೇತ್ರದಲ್ಲಿ ಇದ್ದುಕೊಂಡು ನಾವು ನಮ್ಮ ಹೋರಾಟವನ್ನು ಮಾಡಿ ಅದರ ಸುಖವನ್ನು ಪಡೆಯುವಂಥ ಭಾಗ್ಯ ನಮಗೆ ದೇವರು ಕೊಡಬೇಕು. ನಮ್ಮ ಇಡೀ ದೇಶದಲ್ಲಿ 5800ರಷ್ಟು BSc ನರ್ಸಿಂಗ್ ಕಾಲೇಜುಗಳು ಇರುವುದನ್ನು ತಾವೆಲ್ಲರೂ ಗಮನಿಸಬೇಕು. ಇದನ್ನು ಹೇಳುವ ಉದ್ದೇಶ, ಒಂದು ನರ್ಸಿಂಗ್ ಕ್ಷೇತ್ರವೇ ಇವತ್ತು ಎಷ್ಟು ವಿಶಾಲವಾಗಿ ಬೆಳೆದಿದೆ. ಇನ್ನು ಅಲೈಡ್ ಸೈನ್ಸನ್ನು ಹೇಳೋದಾದರೆ, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಇವತ್ತು ಅಲೈಡ್ ಸೈನ್ಸ್ಗಳು ಹೇಗೆ ಬಂದಿದೆ, ಇದರ ಮುಖಾಂತರ ಇವತ್ತು ಎಷ್ಟು ಒಂದು ಆರೋಗ್ಯದ ಬಗ್ಗೆ ಕೆಲಸ ಮಾಡುವ ಅವಕಾಶ ಬಂತು, ಎಷ್ಟು ಜನರಿಗೆ ಉದ್ಯೋಗ ಸಿಕ್ಕಿತು, ಇದರ ಮುಖಾಂತರ ಇವತ್ತು ಜನರಿಗೆ ಎಷ್ಟು ಒಳ್ಳೆಯ ಆರೋಗ್ಯವನ್ನು ಪಡೆಯುವಂಥ ಭಾಗ್ಯವನ್ನು ಇವತ್ತು ನಾವು ಪಡೆದಿದ್ದೇವೆ. ನಾನು ನಿಮ್ಮಲ್ಲಿ ವಿನಂತಿ ಇಷ್ಟೇ ಹೇಳುವುದು, ನೀವು ಈ ಒಂದು ಅಲೈಡ್ ಸೈನ್ಸ್ ಮತ್ತು ನರ್ಸಿಂಗ್ನ ಇದನ್ನು ನೀವು ತೆಗೆದುಕೊಂಡಂಥ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಕೊಡ್ತಾ ಇದ್ದೇನೆ. ನರ್ಸಿಂಗ್ ಶಿಕ್ಷಣವನ್ನು ಮತ್ತು ಅಲೈಡ್ ಸೈನ್ಸನ್ನು ಪೂರ್ಣಗೊಳಿಸಲು ಅಗತ್ಯ ಇರುವ ಪರಿಶ್ರಮ, ಶಿಸ್ತು ಮತ್ತು ನಿಮ್ಮ ಸಮರ್ಪಣೆಯನ್ನು ನಾನು ಬಹಳ ಮುಕ್ತವಾಗಿ ನಿಮ್ಮನ್ನು ಪ್ರಶಂಸಿಸ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ನರ್ಸಿಂಗ್ ಕ್ಷೇತ್ರದಲ್ಲಿ
ನೀವು ಗ್ರಾಮದಲ್ಲೂ ಕೆಲಸ ಮಾಡ್ಬೋದು, ನಾಳೆ ಜಿಲ್ಲೆ, ರಾಜ್ಯ ಮತ್ತು ದೇಶಗಳಲ್ಲಿ ಕೆಲಸ ಮಾಡ್ಬೋದು, ವಿದೇಶದಲ್ಲೂ ಕೆಲಸ ಮಾಡ್ಬೋದು. ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಂದು ತೃಪ್ತಿ ಏನಂತ ಹೇಳಿದರೆ, ಇನ್ನೊಬ್ಬರಿಗೆ ನಾವು ಜೀವದಾನ ಮಾಡ್ತೇವೆ ಅನ್ನೋದೇ ದೊಡ್ಡ ಸಾಧನೆ ಮತ್ತು ತೃಪ್ತಿ. ಬುದ್ಧಿವಂತರಾದಂತೆ, ವಿದ್ಯಾವಂತರಾದಂತೆ ಸಂಕಷ್ಟಗಳು ಕೂಡ ಜಾಸ್ತಿ ಆಗುತ್ತೆ. ವೈದ್ಯಕೀಯ ಕ್ಷೇತ್ರದ ಶ್ರಮ ಏನಿದೆ, ಡಾಕ್ಟ್ರು ನರ್ಸ್ಗಳ ಶ್ರಮ ಎಲ್ಲಿದೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಆಗಿರುವಂಥ ರಷ್ಯಾ, ಇಸ್ರೇಲು, ಇರಾನ್ಗಳು ಯುದ್ಧ ಮಾಡ್ತೇವೆ. ಆ ಯುದ್ಧ ಭೂಮಿಯಲ್ಲೂ ಕೂಡ ವೈದ್ಯರ ಸೇವೆ ಅಗತ್ಯ ಮತ್ತು ಅನಿವಾರ್ಯತೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜಗತ್ತು ಇವತ್ತಿದೆ. ಆ ಹಿನ್ನೆಲೆಯಲ್ಲಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ನಾನು ನೋಡಿದ್ದೆ. ಯಾರ್ಯಾರು ಇವತ್ತು ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿದ್ದೀರಿ, ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಂದು ರೀತಿಯಲ್ಲಿ ಭಾವನಾತ್ಮಕ ಒಂದು ಕ್ಷಣ ಅಂತ ಭಾವಿಸ್ತೇನೆ. ನೀವೆಲ್ಲ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ನಿಮ್ಮ ವೃತ್ತಿ ಬದುಕಿಗೆ ಖಾಲಿ ಉಳಿದಂಥ ಕೆಲಸವನ್ನು ನೀವೆಲ್ಲ ಮಾಡ್ತಾಯಿದ್ದೀರಿ. ಯಾಕಂತ ಹೇಳಿದರೆ, ನಾವೆಲ್ಲ ಕನಸು ಕಂಡಂಥವರು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವರು, ಜಗತ್ತಿನ ಸಾಹಸಗಳಿಗೆ ಏಣಿದಂಥವರು, ಪರಿತ್ಯಾಗದ ಪ್ರತಿಪಾದಕರು, ಜಗತ್ತಿನ ಭಾವಗಳಿಗೆ ತೆರೆದುಕೊಂಡಂಥವ್ರು ಸ್ನೇಹಿತರ. ಕಾಲ ಒಂದಿತ್ತು ರೋಟಿ ಕಪಡೋರ್ ಮಕಾನ್ ಅಂತೇಳಿ. ಮನುಷ್ಯ ಮುಂದೆ ಹೋಗ್ತಾ ಹೋಗ್ತಾ ಮತ್ತು ಆರೋಗ್ಯದ ಕಡೆಗೆ, ಶಿಕ್ಷಣದ ಕಡೆಗೆ ಅವರು ಒಲವನ್ನು ಬೆಳೆಸ್ತಾ ಬಂದ. ತನ್ಮೂಲಕ ಈ ರಾಷ್ಟ್ರ ಕಟ್ಟುವಲ್ಲಿ ಅದು ಬಹಳ ಒಂದು ಮಾತ್ರವಾದ ಪಾತ್ರ ವಹಿಸ್ತು ಅಂತ ನಾವು ಭಾವಿಸ್ತೇವೆ.